ಪರಿಷತ್ ಅಖಾಡದಲ್ಲಿ ಕ್ರಾಸ್ ವೋಟಿಂಗ್ ಟೆನ್ಷನ್ ಕಾಣಿಸ್ತಾ ಇದೆ. ಎಸ್ಟಿ ಸೋಮಶೇಖರ್, ಹೆಬ್ಬಾರ್, ಜಿಟಿ ದೇವೇಗೌಡ ಆತ್ಮಸಾಕ್ಷಿ ಬಾಣ ಬಿಟ್ಟಿದ್ದು 108 ಚರ್ಚೆ ಹುಟ್ಟು ಹಾಕ್ತಾ ಇದೆ. ಯತ್ನಾಳ್ ಮತ ತಿರಸ್ಕಾರ ಮಾಡುವಂತೆ ದೂರು ನೀಡಿದ ಕಾಂಗ್ರೆಸ್ಗೆ ಹಿನ್ನಡೆಯಾಗಿದೆ. ಯಾರ್ಯಾರು ಹೆಂಗ್ ಮಾಡ್ತಾರೆ ಅಂತ ಯಾರು ಗೊತ್ತಾಗ್ತದೆ. ಅವರು ರಾತ್ರಿ ಸಾಕ್ಷಿ ಮಾಡಿರ್ತಾರೆ. ಕಾಂಗ್ರೆಸ್ನಿನ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಹಿಂದಿನ ಮುಖ್ಯಮಂತ್ರಿ ಎಲ್ಲ ಸೇರಿ ನಮ್ಗೆ ಕರೆದು ಮತದಾನ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ನಾವು ಆತ್ಮಸಾಕ್ಷಿ ಮತದಾನ ಮಾಡ್ತೀವಿ. ಸ್ಪಂದಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಆತ್ಮಸಾಕ್ಷಿ ಮತ ಹಾಕಿದ್ದೇನೆ. ಪರಿಷತ್ ಅಖಾಡ ರಂಗೇರಿದೆ. ಮೇಲ್ಮನೆ ಮಲ್ಲಯುದ್ಧ ಗೆಲ್ಲೋಕೆ 3 ಪಕ್ಷಗಳಲ್ಲಿ ತಂತ್ರ ಪ್ರತಿತಂತ್ರಗಳ ಆಟ ಜೋರಾಗಿದೆ. 7 ಸ್ಥಾನಗಳಿಗೆ ಮತದಾನ ನಡೀತಾ ಇದ್ದು 8 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಜಿದ್ದಾಜಿದ್ದಿನ ಅಖಾಡದಲ್ಲಿ ಕಾಂಗ್ರೆಸ್ 5ಕ್ಕೆ5 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳೋ ವಿಶ್ವಾಸದಲ್ಲಿದೆ. ಬಿಜೆಪಿ ಜೆಡಿಎಸ್ ಕೂಡ ತಮ್ಮ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋ ಭರವಸೆಯಲ್ಲಿವೆ. ಹೀಗಿರುವಾಗ ಜಿಟಿ ದೇವೇಗೌಡ ಏಕಾಂಗಿಯಾಗಿ ವೋಟ್ ಮಾಡಿದ್ದು ದೋಸ್ತಿಗಳ ತಲೆಯಲ್ಲಿ 108 ಚರ್ಚೆ ಹುಟ್ಟಿಸಿದೆ. ಕಾಂಗ್ರೆಸ್ಗೆ ಆತ್ಮಸಾಕ್ಷಿಯ ಮತ ಹಾಕಿದ್ದೀನಿ ಎಂದ ಸೋಮಶೇಖರ್. ಬಿಜೆಪಿಯವರು ನಮ್ಮನ್ನ ಮತ ಹಾಕಿ ಅಂತ ಕೇಳಿಲ್ಲ ಎಂದ ಹೆಬ್ಬಾರ್. ಬಿಜೆಪಿ ಉಚ್ಚಾಟಿತ ಶಾಸಕರಾದ ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ನಡೆ ಏನಿರಬಹುದು ಅಂತ ಎಲ್ರಿಗೂ ಒಂದು ಕುತೂಹಲ ಇತ್ತು. ಈ ಕುತೂಹಲಕ್ಕೆ ಖುದ್ದು ಎಸ್ಟಿ ಸೋಮಶೇಖರ್, ಹೆಬ್ಬಾರ್ ಅವರೇ ತೆರೆ ಎಳೆದಿದ್ದಾರೆ. ವಿಧಾನಸೌಧದಲ್ಲಿ ಸಿಎಂ ಡಿಕೆ ಶಿವಕುಮಾರ್ರನ್ನ ಭೇಟಿ ಮಾಡಿದ ಬಳಿಕ ಮತದಾನಕ್ಕೆ ತೆರಳಿದ್ರು. ನಂತರ ಮಾತನಾಡಿದ ಸೋಮಶೇಖರ್, ಕಾಂಗ್ರೆಸ್ಗೆ ಆತ್ಮಸಾಕ್ಷಿಯ ಮತ ಹಾಕಿದ್ದೀನಿ ಅಂತ ಹೇಳಿದ್ರೆ ಹೆಬ್ಬಾರ್ ಕೂಡ ಆತ್ಮಸಾಕ್ಷಿ ಅನ್ನೋ ಮೂಲಕ ಬಿಜೆಪಿ ಕಥೆಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಮೂರು ಪಕ್ಷದಿಂದ ಅಭ್ಯರ್ಥಿಗಳ ಬಗ್ಗೆ ಯಾರಿಗೆ ಹಾಕಬೇಕು ಅಂತಕ್ಕಂಥದ್ದು ನಿನ್ನೆ ತನಕ ತೀರ್ಮಾನ ಮಾಡಿರಲಿಲ್ಲ. ಯಾರು ರಿಕ್ವೆಸ್ಟ್ ಮಾಡ್ತಾರೆ ಅಂತಕ್ಕಂಥದ್ದು ಬಿಜೆಪಿ ಜೆಡಿಎಸ್ ಇಬ್ಬರೂ ಕೂಡ ರಿಕ್ವೆಸ್ಟ್ ಮಾಡಲಿಲ್ಲ. ಮುಖ್ಯಮಂತ್ರಿಗಳು ನಿನ್ನೆ ಫೋನ್ ಮಾಡಿದರು, ಕರೆಸಿದ್ರು ವಂಡ್ರಲ್ಲಾಗೆ. ಅಲ್ಲಿ ನಮ್ಮ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತ ಸಂದರ್ಭದಲ್ಲಿ ನಾನು ನಮ್ಮ ಕ್ಷೇತ್ರದ ಹಲವಾರು ಸಮಸ್ಯೆಗಳ ಬಗ್ಗೆ ಅವ್ರ ಗಮನಕ್ಕೆ ತಂದಿದ್ದೇನೆ. ಈ ಸಮಸ್ಯೆಗಳನ್ನ ತಾವು ಬಗೆಹರಿಸಿದ್ರೆ 100% ನಿಮ್ಮ ಹೇಳಿದಂಥ ಅಭ್ಯರ್ಥಿಗೆ ನಾನು ಮತ ಹಾಕ್ತೀನಿ ಆತ್ಮಸಾಕ್ಷಿಯಾಗಿ ಅಂತ ಹೇಳಿದ್ದೇನೆ. ಅವರು ಕೂಡ ಹಂತವಾಗಿ ನಿಮ್ಮ ಕ್ಷೇತ್ರದ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಕೂಡ ಸ್ಪಂದಿಸಿದ್ದೀನಿ. ಆತ್ಮಸಾಕ್ಷಿಯ ಮತವನ್ನು ಸೋಮಶೇಖರ್ ಅವರು ಕಾಂಗ್ರೆಸ್ಸಿಗೆ ಹಾಕಿದ್ದಾರೆ. ಹಾಗಾದರೆ ನಮ್ಮ ಆತ್ಮಸಾಕ್ಷಿ ಮತದಾನವನ್ನು ನಾವು ಮಾಡ್ತೀವಿ. ನಮಗೆ ನೋವಾಗಿರ್ತಕ್ಕಂಥದ್ದು ಕನಿಷ್ಠ ಪಕ್ಷ ನಾವು ಬಿಜೆಪಿಯಿಂದ ಗೆದ್ದವು. ಯಾವುದೋ ಕಾರಣಕ್ಕೆ ನಮ್ಮನ್ನು ಉಚ್ಚಾಟನೆ ಮಾಡಿ ನಮ್ಮನ್ನು ಸೋಮಶೇಖರನ್ನು ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳನ್ನು ಸೌಜನ್ಯಕ್ಕಾದೋ ಮತ ಕೇಳ್ತಾ ಅಂತ ಅಂದುಕೊಂಡಿದ್ವಿ ನಾವು. ಆದರೆ ಸೌಜನ್ಯಕ್ಕೂ ಮತ ಕೇಳ್ತಕ್ಕಂಥ ಔದಾರ್ಯತೆ ನಾವು ತೋರಿಲ್ಲ. JDSನವ್ರಿಗೆ ನಾವು ಮತ ಹಾಕ್ತಕ್ಕಂಥ ಪ್ರಶ್ನೆ ಉದ್ಭವವಾಗದೇ ಇಲ್ಲ. ಅವು ನಾವು ಮಾತು ಆಡಿಸಿಲ್ಲ. ಸೋಮಶೇಖರ್, ಹೆಬ್ಬಾರ್ ಇಬ್ರು ನಮ್ಮ ಜೊತೆಗಿಲ್ಲವೆಂದ ಅಶೋಕ್. ಸೋಮಶೇಖರ್, ಹೆಬ್ಬಾರ್ ನಮ್ಮ ಪಕ್ಷದ ಭಾಗ ಎಂದ ಸಚಿವ ಸತೀಶ್. ಉಚ್ಚಾಟಿತ ಶಾಸಕರ ಬಗ್ಗೆ ರಿಯಾಕ್ಟ್ ಮಾಡಿದ ವಿಪಕ್ಷ ನಾಯಕ ಅಶೋಕ್, ಸೋಮಶೇಖರ್, ಹೆಬ್ಬಾರ್ ಕಾಂಗ್ರೆಸ್ ಜೊತೆ ಇದ್ದಾರೆ, ಇಬ್ರು ಕೂಡ ನಮ್ಮ ಜೊತೆಗಿಲ್ಲ, ಅವ್ರ ನಿರ್ಧಾರ ಅವ್ರಿಗೆ ಬಿಟ್ಟಿದ್ದು ಅಂದ್ರು. ಸತೀಶ್ ಜಾರಕಿಹೊಳಿ ಮಾತನಾಡಿ, ಸೋಮಶೇಖರ್, ಹೆಬ್ಬಾರ್ ನಮ್ಮ ಪಕ್ಷದ ಭಾಗ ಅಂತ ಹೇಳಿದ್ದಾರೆ. ಇಲ್ಲ, ಅವರು ಆಲ್ರೆಡಿ ಕಾಂಗ್ರೆಸ್ ಜೊತೆ ಇರೋದ್ರಿಂದ ಅವರು ಚೆಂದಾಗಿದ್ದಾರೆ, ಆರಾಮ್ಸೆ ಇದ್ದಾರೆ. ಅವ್ರಿಗೆ ಯಾಕೆ ನಮ್ಮ ಜೊತೆ ಏನು ಇಲ್ಲ, BJP ಜೊತೆ ಇಲ್ಲ, ವಿಧಾನಸಭೆಯಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಅದರಿಂದ ಅವರಿಷ್ಟ. ಅದು ಅವರು ಏನು ಮಾಡಬೇಕು ಅಂತ ತೋರಿಸ್ತೋ ಅವ್ರು ಮಾಡ್ಬೋದು. ನಮ್ಮದೇನು ಅದಕ್ಕೇನು ಅಭ್ಯಂತರನೂ ಇಲ್ಲ. ಅವರಿಷ್ಟ, ಅದು ಅವ್ರಿಗೆ ಸಂಬಂಧಪಟ್ಟಿದ್ದು. ಅವ್ರ ಬಗ್ಗೆ ನೋ ಕಾಮೆಂಟ್ಸ್. ಖಂಡಿತವಾಗಿ 5 ಜನ ಗೆಲ್ತಾರೆ. BJPಯಿಂದ ಏನೋ ಉಚ್ಚಾಟನೆ ಆಗಿದ್ದಾರೆ. ಅವ್ರು ಮುಂಚೆಯಿಂದ ನಮ್ಮ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಅವರು ನಮ್ಮ ಪಕ್ಷದವರು ಪಾರ್ಟ್ ಇಲ್ಲಿಲ್ಲ. ಅವ್ರು ಇವತ್ತಿಂದ ಇಲ್ಲ, ಸುಮಾರು 2 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ ಚುನಾವಣೆಗೋಸ್ಕರ. ಲಾಸ್ಟ್ 2 ಇಯರ್ದಿಂದ ನಮ್ಮ ಪಕ್ಷ ಐಡಿಯಾಲಜಿ ಒಪ್ಕೊಂಡವ್ರು ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ. ಅವರು ಸುಮಾರು 2 ವರ್ಷದಿಂದ ಸುಮಾರು ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಕ್ರಾಸ್ ವೋಟ್ ಮಾಡಿದ್ರ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ. ಇತ್ತ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ನಡೆಯೇ ತೀವ್ರ ಕುತೂಹಲ ಮೂಡಿಸಿದೆ. ವಿಧಾನಸೌಧಕ್ಕೆ ಮೊದಲು ಮತದಾನ ಮಾಡೋಕೆ ಬಂದಾಗ ಏಕಾಂಗಿಯಾಗಿಯೇ ಬಂದ್ರು. ಬಳಿಕ ಯಾರ ಸಂಪರ್ಕಕ್ಕೂ ಸಿಕ್ಕಿಲ್ಲ.
ಮತದಾನದ ಬಳಿಕ ಪ್ರತಿಕ್ರಿಯೆ ನೀಡಿದ ಜಿಟಿಡಿ, ನಾನು ಆತ್ಮಸಾಕ್ಷಿ ಪ್ರಕಾರ ಮತ ಹಾಕಿದ್ದೀನಿ ಅಂದಿದ್ದಾರೆ. ಈ ಬಗ್ಗೆ ಪುತ್ರನನ್ನ ಕೇಳಿದ್ರೆ ನಾವು 18 ಶಾಸಕರು ಜೆಡಿಎಸ್ಗೆ ಮತ ಹಾಕಿದೀವಿ ಅಂತಿದ್ದಾರೆ. ಯಾರ್ಯಾರು ಹೆಂಗ್ ಮಾಡ್ತಾರೆ ಅಂತ ಯಾರು ಗೊತ್ತಾಯ್ತದೆ, ಅವ್ರವ್ರ ಆತ್ಮಸಾಕ್ಷಿ ಮಾಡಿರ್ತಾರೆ, ಆಮೇಲೆ ಗೊತ್ತಾಗೋದಲ್ವಾ. ನಾವಂತೂ ಮಾಡಿದ್ವಿ ಅಷ್ಟೇ. ನೀವು ನಿಮ್ಮ ಆತ್ಮಸಾಕ್ಷಿ ಪ್ರಕಾರ ಮತದಾನ ಮಾಡಿದ್ವಿ ಅಷ್ಟೇ. ಓಕೆ, ಇನ್ನು ನೀವು ಅವ್ರನ್ನೇ ಕೇಳಬೇಕು. ಆದ್ದರಿಂದ ಈ ಪ್ರಶ್ನೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮ JDS ಪಕ್ಷದ ವತಿಯಿಂದ ನಾವೆಲ್ಲ 18 ಜನ ಒಟ್ಟಾಗಿದ್ದೀವಿ. ಒಟ್ಟಾಗಿ JDS ಪಕ್ಷಕ್ಕೆ ಮತದಾನ, ಗೋವಿಂದರಾಜರಿಗೆ ಮತದಾನ ಮಾಡಿದ್ದೀವಿ. ನಾವು ಒಟ್ಟಾರೆಯಾಗಿ JDS ಪಕ್ಷದ ಅಭ್ಯರ್ಥಿಗೆ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಒಟ್ಟಾರೆಯಾಗಿ ಮಾತಾಡಿದ್ದೀವಿ, ನಾವೆಲ್ಲ ಒಟ್ಟಾಗಿದ್ದೀವಿ. ನಮಸ್ಕಾರ. ಯತ್ನಾಳ್ ಮತ ತಿರಸ್ಕಾರ ಮಾಡುವಂತೆ ಕಾಂಗ್ರೆಸ್ ಪಟ್ಟು. ಕೈ ನಾಯಕರ ದೂರು ತಿರಸ್ಕಾರ ಮಾಡಿದ ಚುನಾವಣಾಧಿಕಾರಿ. ನಿನ್ನೆಯಷ್ಟೇ ಬಸನಗೌಡ ಪಾಟೀಲ್ ಯತ್ನಾಳ್ ತಾನು ಬಿಜೆಪಿಗೆ ಮತ ಹಾಕುವುದಾಗಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಪತ್ರ ಬರೆದಿದ್ರು. ಇದೇ ವಿಚಾರ ಇಟ್ಕೊಂಡು ಕಾಂಗ್ರೆಸ್ ಆಕ್ರೋಶ ವ್ಯಕ್ತಪಡಿಸಿತ್ತು. ಬಿಕೆ ಹರಿಪ್ರಸಾದ್, ಉಗ್ರಪ್ಪ, ರಾಯರೆಡ್ಡಿ ಸೇರಿದಂತೆ ಹಲವು ನಾಯಕರ ನೇತೃತ್ವದಲ್ಲಿ ಯತ್ನಾಳ್ ಮತ ತಿರಸ್ಕಾರ ಮಾಡುವಂತೆ ಚುನಾವಣಾಧಿಕಾರಿಗೆ ದೂರು ಕೂಡ ನೀಡಿದ್ರು. ಕಾಂಗ್ರೆಸ್ ನಾಯಕರ ದೂರು ತಿರಸ್ಕಾರ ಮಾಡಿದ ಚುನಾವಣಾಧಿಕಾರಿ ಮತದಾನಕ್ಕೆ ಅವಕಾಶ ನೀಡಿದ್ದಾರೆ. ಅವರು ದೂರು ಯಾವಾಗಲೂ ಕೊಟ್ಕೋತ ಇರ್ತಾರೆ. ಉಗ್ರಪ್ಪ ಅಂದ್ರೆ ದೂರು ಕೊಡೋದು ತಪ್ಪ. ಅವ್ರ ಹೆಸರು ಚೇಂಜ್ ಮಾಡಬೇಕು. ಅವ್ರ ದೂರಿಗೆ ಯಾವುದೇ ಅದಕ್ಕೇನು ಇಲ್ಲೇ ಇಲ್ಲ. ಅವರು ಹೆಂಗೆ ವಕೀಲರಾಗ್ಯಾರೋ ಏನೋ ಗೊತ್ತಿಲ್ಲ. ಸುಮ್ಮ ಉಗ್ರಪ್ಪ ಅಂತ ಹೆಸರು ಇಟ್ಕೊಂಡ್ರೆ ಉಗ್ರವಾಗಿ ಒಂದು ದೂರು ಕೊಡ್ತಾರೆ. ಅವ್ರ ಹಿಂದೆ DS ಶಂಕರಮೂರ್ತಿ ಅವ್ರನ್ನ ಇಳಿಸ್ತಾನೆ ಅಂತ ವಿಶ್ವಾಸ ತಂದಿದ್ರು ವಿಧಾನ ಪರಿಷತ್ನಾಗ. ನನ್ನ ಮತದಿಂದ ಶಂಕರಮೂರ್ತಿ ಅವರು ಉಳಿದ್ರು. ಅವಾಗೆಲ್ಲ ಉಗ್ರ ಅವತಾರ ತಾಳಿದ್ರು. ಯಾರು ಉಗ್ರ ಅವತಾರ ಯಾರು ಕೇಳ್ತಾರೆ? ನರಸಿಂಹದೇವರಿಗೆ ಒಂದೇ ಉಗ್ರ ತಾಳಕ್ಕೆ ಬರ್ತಾರೆ, ಉಳಿದವರು ಉಗ್ರಪ್ಪಗಳಿಗೆ. ಕಾಂಗ್ರೆಸ್ಗೆ ಮತ ಹಾಕಿದವರಿಗೆ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್. ಕಾಂಗ್ರೆಸ್ ಬಲ ಸದ್ಯ 135 ಶಾಸಕರ ಜೊತೆಗೆ ಪಕ್ಷೇತರ ಶಾಸಕರಾದ ಲತಾ ಮಲ್ಲಿಕಾರ್ಜುನ್, KH ಪುಟ್ಟಸ್ವಾಮಿಗೌಡ, ಸರ್ವೋದಯ ಪಕ್ಷದ ದರ್ಶನ್ ಪುಟ್ಟಣ್ಣಯ್ಯ ಬೆಂಬಲವಂತೂ ಸಿಕ್ಕಿದೆ. ಬಿಜೆಪಿ ಉಚ್ಚಾಟಿತ ಶಾಸಕರು ಕಾಂಗ್ರೆಸ್ ಪರವೇ ನಿಂತಿದ್ದಾರೆ. GT ದೇವೇಗೌಡರು ಕೂಡ ಕಾಂಗ್ರೆಸ್ಗೆ ಮತ ನೀಡಿದ್ರೆ ಕೈಪಡೆಗೆ ವರದಾನವಾಗಲಿದೆ. ಒಟ್ಟು 141 ಮತಗಳು ಸಿಗಲಿದ್ದು ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಸುಲಭವಾಗಿ ಗೆಲ್ಲಲಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಗೆ ಮತ ಹಾಕಿದವರಿಗೆ ಮುಂದಿನ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ನೀಡೋ ಅಭಯ ನೀಡಿದೆಯಂತೆ. ಕಾಂಗ್ರೆಸ್ ಟಿಕೆಟ್ ಸಿಗೋ ಅಭಯದ ಮೇಲೆ ವಿನಯ್ ಕಾರ್ತಿಕ್ಗೆ GT ದೇವೇಗೌಡ, ST ಸೋಮಶೇಖರ್, ಹೆಬ್ಬಾರ್ ಮತ ನೀಡಿರೋ ಸಾಧ್ಯತೆ ಇದೆ. ನನ್ನ ಜೊತೆ 224 ಜನನು ನನ್ನ ಜೊತೆ ಭಾಳ ಆತ್ಮೀಯರಿದ್ದಾರಪ್ಪ. ನಾನು ಚೀಫ್ ಮಿನಿಸ್ಟರ್ ಆಗಿರೋದು 224 ಜನ ಶಾಸಕರಿಗೆ ಚೀಫ್ ಮಿನಿಸ್ಟರ್ ಆಗಿದ್ದೇನೆ ಹೊರತು ನಾನು BJP ಅವರಿಗೆ, ಕಾಂಗ್ರೆಸ್ ಅವರಿಗೆ, ದಳದವ್ರಿಗೆ ಅಂತ ಅಲ್ಲ. ಎಲ್ಲರೂ ನನ್ನ ಬ್ರದರ್ಸ್ ಅವರು. ಹೀಗಾಗಿ ನಾವು 5-5 ಗೆಲ್ತೀವಿ, ಸಂಜೆ ಸಂಭ್ರಮ ಮಾಡ್ತೀವಿ ಅಂತ ಕೈಪಡೆ ಹುಮ್ಮಸ್ಸಿನಲ್ಲಿದೆ. ಇವತ್ತು ಸಾಯಂಕಾಲ ರಿಸಲ್ಟ್ ತಮ್ಮ ಎದುರುಗಡೆ ಬರುತ್ತೆ. 5 ಸೀಟು, ಅದರಲ್ಲೂ ಸ್ಪೆಷಲಿ 5ನೇ ಸೀಟ್ ಅಂತೂ ಖಂಡಿತವಾಗ್ಲೂ ಆರಿಸಿ ಬರುತ್ತೆ. ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ಗೆ ಹೋಗ್ತಾ ಇರುವಂಥ 5 ಸದಸ್ಯರು ಕೂಡ ಆರಿಸಿ ಬರ್ತಾರೆ, ಗೆದ್ದು ಬರ್ತಾರೆ. ಮತ ಹಾಕಿದ್ರೆ ಅದು BJP ಮತ್ತು ಜನತಾದಳದಲ್ಲಿ ನಮ್ಮ 5 ಕ್ಯಾಂಡಿಡೇಟ್ಗಳು 4 ಗಂಟೆಗೆ ನಿಮ್ಮ ರಿಸಲ್ಟ್ ಗೊತ್ತಾಗುತ್ತೆ. 100ಕ್ಕೆ 100 ನಾವು ಗೆಲ್ತೀವಿ. ಖಂಡಿತವಾಗಿ 5 ಜನ ಗೆಲ್ತಾರೆ. BJPಯಿಂದ ಏನೋ ಉಚ್ಚಾಟನಾಗಿದ್ದಾರೆ. ಅವ್ರು ಮುಂಚೆಯಿಂದ ನಮ್ಮ ಜೊತೆ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಅವರು ನಮ್ಮ ಪಕ್ಷದವರು ಪಾರ್ಟ್ ಇಲ್ಲಿಲ್ಲ. ಅವ್ರು ಇವತ್ತಿಂದ ಸುಮಾರು 2 ವರ್ಷದಿಂದ ನಮ್ಮ ಜೊತೆ ಇದ್ದಾರೆ. ಇವತ್ತು ಬಂದಿಲ್ಲ ಚುನಾವಣೆಗೋಸ್ಕರ. 100ಕ್ಕೆ 100, 100ಕ್ಕೆ 1000 ಟೈಮ್ ಬೇಕಾದರೆ ಹೇಳ್ಬೋದು. ಈಗಾಗಲೇ ನೀವೇ ರಿಪೋರ್ಟ್ ಮಾಡಿದ್ದೀರಿ. ಸರ್ಪ್ಲಸ್ ಓಟ್ ಏನು BJPಲಿ ಇತ್ತಲ್ಲ, ಅದರಲ್ಲಿ ಅವ್ರು ಮತ್ತೆ ರೀಡಿವೈಡ್ ಮಾಡಿ 29ರಿಂದ 30ಕ್ಕೆ ಹೋಗಿದ್ದಾರೆ. ಓನ್ಲಿ 2 ಸರ್ಪ್ಲಸ್ ಓಟ್ ಮಾತ್ರ BJPಗೂ JDSಗೆ ಬರ್ತದೆ. ಅದರಿಂದ ಎಲೆಕ್ಷನ್ನೇ ಇಲ್ಲ. ಯಾರ್ಯಾರು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗಳು ಎಲ್ಲರೂ ಕೂಡ ಗೆಲ್ತಾರೆ, ಅದರಲ್ಲಿ ಅನುಮಾನನೇ ಮಾಡಿಕೊಳ್ಳಿ. ಕಾವೇರಿದ ಪರಿಷತ್ ಫೈಟ್ ಏನಾಗಲಿದೆ ಅನ್ನೋದಕ್ಕೆ ಕೆಲವೇ ಕ್ಷಣಗಳಲ್ಲಿ ಫಲಿತಾಂಶ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, TV9.